ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಬಂದಿದೆ ನೀವು ಕೇಳಿರ್ಬೋದು. ನನಗೆ ಕಾಕ್ರೋಚ್ ಜನತಾ ಪಾರ್ಟಿ ಫಸ್ಟ್ ನನಗೆ ಅಷ್ಟು ಸೀರಿಯಸ್, ಬಟ್ ಅವ್ರು ಯಾವ ಇಶ್ಯೂಗಳನ್ನ ಎತ್ತಾ ಇದ್ದಾರೆ ಎಲ್ಲವೂ ಒಳ್ಳೆ ಇಶ್ಯೂಗಳನ್ನ ಎತ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀಟ್ದು ಏನು ಇದೆ ಆ ಇಶ್ಯೂ ಎತ್ತೋದಿರ್ಬೋದು, ಈ ಥರದ ಸುಮಾರು ವಿಚಾರಗಳನ್ನ ಅವ್ರು ಎತ್ತಾ ಇದ್ದಾರೆ. ನಾನು ಯಾಕೆ ಈ ಪ್ರಶ್ನೆಗೆ ಬಂದೆ ಅಂತಂದರೆ, ಇವತ್ತಿನ ಯುವ ಜನತೆ ರಾಜಕಾರಣ ಬಗ್ಗೆ ಅಂತ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸುವಂಥದ್ದು ಭಾಳ ಕಡಿಮೆ, ದೇ ಆರ್ ನಾಟ್ ಬಾದರ್ಡ್ ಅನ್ನೋ ಥರನೇ ಇದೆ. ಸೊ ಹೀಗಾಗಿ ನನಗೆ ಒಂದಷ್ಟು ಪ್ರಯೋಗಗಳು ಏನಾಗ್ತಾವಲ್ವ, ಆ ಪ್ರಯೋಗಗಳು ತುಂಬ ಚೆನ್ನಾಗಿದೆಯಲ್ಲ ಈ ಪ್ರಯೋಗ ಅಂತ ಅನಿಸುತ್ತೆ. ಉದಾಹರಣೆಗೆ ತಮಿಳುನಾಡಲ್ಲಿ ವಿಜಯ್ ಅವರು TVK ಪಕ್ಷದ ಮೂಲಕ ಅವರು ಬಂದರು. ಸೊ ಕರ್ನಾಟಕದಲ್ಲಿ ಈ ಥರ ಪ್ರಯೋಗಗಳನ್ನ ಸಾಧ್ಯತೆ ಇದೆಯಾ, ಹೇಗೆ ಪ್ರಮೋದ್ ಅವರೇ? ಸರ್, ತಮಿಳ್ನಾಡು ಡೈನಮಿಕ್ಸೇ ಬೇರೆ, ಕರ್ನಾಟಕ ಡೈನಮಿಕ್ಸೇ ಬೇರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತಮಿಳ್ನಾಡಲ್ಲಿ ಏನಾಗಿದೆ, ಒಂದು 50 ವರ್ಷದಿಂದ ಬಂದಿರತಕ್ಕಂಥ ಒಂದು ಎರಡೇ ಪಾರ್ಟಿನ ಒಂದು ಫೈಟ್ ಏನಿತ್ತು, ಅದನ್ನು ಬ್ರೇಕ್ ಮಾಡಲಿಕ್ಕೆ ಜನ ಇವತ್ತು ಕಾಯ್ತಾ ಇದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ತಮಿಳ್ನಾಡಲ್ಲಿ 1-2 ಕಡೆ ಓಡಾಡಿದ್ದೆ ಎಲೆಕ್ಷನ್ಗಳಿಗೆ. ನಾನಲ್ಲಿ ಹೋದಾಗ ಜನ ಏನು ಹೇಳ್ತಾ ಇದ್ರು, ನಾವು ಒಂದು ಬದಲಾವಣೆಗೆ ಕಾಯ್ತಾ ಇದ್ದೀವಿ, ಸಾಕು ನಮಗೆ ಇದು 20 ವರ್ಷ 30 ವರ್ಷ 40 ವರ್ಷ 50 ವರ್ಷದಿಂದ ನೋಡ್ಕೊಂಬಂದಿರ್ತಕ್ಕಂಥ ರಾಜಕಾರಣಿಗಳು ನಾವು ಇವತ್ತಿಗೂ ನೋಡ್ತಾ ಇದ್ದರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ಬೇಕು. ಯಾಕೆಂದರೆ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಎಲ್ಲರಿಗೂ ಪಾರ್ಟಿ ವೈಸ್ ಎಲ್ಲ ಬಿಲ್ಡ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಇಂಡಿವಿಜುವಲ್ ವೈಸು ಬಿಲ್ಡ್ ಆಗುತ್ತೆ ಅಂತ ಅವರಲ್ಲಿ ಹೇಳ್ತಾಯಿದ್ರು. ಸೊ ಹಾಗಾಗಿ TVK ಪಾರ್ಟಿಯ ವಿಜಯ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಕೂಡ ಒಂದು ಯಂಗ್ಸ್ಟರ್ಸ್ನ ಫೋಕಸ್ ಮಾಡಿ, ಅವ್ರ ಪಾರ್ಟಿಲಿ ಸುಮಾರು ಜನ ಯಂಗ್ಸ್ಟರ್ಸ್ನೇ ಚಾಯ್ಸ್ ಮಾಡಿ ಒಂದು ಬದಲಾವಣೆ ತರಬೇಕು ಅಂತ ಮುಂದಕ್ಕೆ ಹೋದರು. ಜನ ಯಾವಾಗ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊತಾರೋ ಅದಕ್ಕೆ ರೈಟ್ ಎಕ್ಸಾಂಪಲ್ TVK ಸರ್. TVK. ಸೊ ಕರ್ನಾಟಕದಲ್ಲಿ ಇದನ್ನು ಈ ಒಂದು ಪ್ರಯೋಗ ಕರ್ನಾಟಕದಲ್ಲಿ ಆಗುವಂಥ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ 2 ನ್ಯಾಷನಲಿಸ್ಟ್ ಪಾರ್ಟೀಸ್ ಇದೆ, ಅಟ್ ದ ಸೇಮ್ ಟೈಮ್ ಒಂದು ರೀಜ್ನಲ್ ಪಾರ್ಟಿ ಇದೆ. ಸೊ ಈ ಥರ ಒಂದು ಇಂಡಿವಿಜುವಲ್ ಆಗಿ ಒಂದು ಪಾರ್ಟಿ ಕಟ್ಟೋದು, ಸುಮಾರು ಜನ ಪಾರ್ಟಿ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ, ಇಂಡಿವಿಜುವಲ್ ಆಗೂ ಕಟ್ಟಿದ್ದಾರೆ, ಬಟ್ ಅದೇನಂತ ಸಕ್ಸಸ್ಫುಲ್ ಆಗಲಿಲ್ಲ. ನಾವು ನೋಡಿದ್ದೀವಿ, ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ನ್ಯಾಷನಲಿಸ್ಟ್ ಪಾರ್ಟೀಸ್ ಇದ್ದಾಗ ನನಗೆ ಗೊತ್ತಿರೋಂಗೆ ಈ ಥರ ಒಂದು ಪ್ರಯೋಗ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಷನಲಿಸ್ಟ್ ಪಾರ್ಟೀಸಲ್ಲೇ ಯಂಗ್ಸ್ಟರ್ಸ್ನ ತರೋದ್ರಿಂದ ಒಂದು ಬದಲಾವಣೆ ಆಗ್ಬೋದು ಅಂತ ಕೂಡ ನಂಬಿದ್ದೀನಿ ಸರ್. ಸೊ ನಿಮ್ಮಂಥ ವ್ಯಕ್ತಿಗಳು ಅಲ್ಲಿ ಸೇರ್ಕೋಬೇಕು ಅಂತ ಹೇಳ್ತಾರೆ. ಯಂಗ್ಸ್ಟರ್ಸ್ ಬಂದರೆ ಒಳ್ಳೇದು ಅಂತ.